ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು NKT ಸೀರೀಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಂದು ಐಫೋನ್ ಬೇರೆ ಡೆಡ್ ಆಗಿಬಿಟ್ಟಿದೆ. ಇಟ್ಸ್ ಬೀನ್ 4 ಇಯರ್ಸಿಂದ ನಾನು ಐಫೋನ್ನ ಯೂಸ್ ಮಾಡ್ತಾ ಇದ್ದೆ. ಬ್ಯಾಟ್ರಿ ಹೆಲ್ತ್ ಬಂದು 58%ಗೆ ಡೌನ್ ಆಗಿದೆ. ಸೊ ನಾವು ಐಕೇರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಾಯಿತು, ನಾವು ಅದನ್ನು ಬ್ಯಾಟ್ರಿ ರಿಪ್ಲೇಸ್ ಮಾಡಿಸ್ಬೇಕು ಅಂತ. ಅವ್ರು ಹೇಳಿದ್ರು ಇವಾಗ ಸ್ಟಾಕ್ ಇಲ್ಲ ಅಂತ, ಈಗ 12 o'clock ಏನೋ ಸ್ಟಾಕ್ ಬರುತ್ತಂತೆ. ಸೊ ಹಂಗಾಗಿ ಅವ್ರು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒನ್ಸ್ ಅವ್ರು ಕನ್ಫರ್ಮ್ ಮಾಡಿದ್ಮೇಲೆ ಹೋಗಿ ಬ್ಯಾಟ್ರಿ ರಿಪ್ಲೇಸ್ ಮಾಡಿಸ್ಕೊಂಬರ್ಬೇಕು. ಅದಕ್ಕಿಂತ ಮುಂಚೆ ನಾವು ಐಫೋನ್ ಬ್ಯಾಕಪ್ ಎಲ್ಲ ತೊಗೊಂಡಿರಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲೋಗಿ ಏನು ಮಾಡೋದು ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ನನ್ನ ಮೊಬೈಲ್ ಬ್ಯಾಟ್ರಿ ಹೆಲ್ತು 58% ಡೌನ್ ಆಗೇ ಆಲ್ರೆಡಿ ಮೊಬೈಲೆಲ್ಲ ದಪ್ಪ ಆಗ್ತಾಯಿದೆ ನೋಡಿ, ಬ್ಯಾಟ್ರಿ ಊದ್ಕೊಳ್ತಾ ಇದೆ. ಕಿರಣ್ಗೆ 3 ಡೇಸಿಂದ ಹುಷಾರಿಲ್ಲ, ಸ್ವಲ್ಪ ಫೀವರ್ ಬಂದಿದೆ. ಸೊ ಹಾಗಾಗಿ ಚಳಿ ಅಂತ ಹೇಳ್ಬಿಟ್ಟು ಆಚೆ ಬಿಸಿಲು ಕಾಯಿಸ್ಕೊತಾ ಇದ್ದಾನೆ. ಈಗ ಪಾಪು ಕೂಡ ಸ್ವಲ್ಪ ಜ್ವರ ಬಂದುಬಿಟ್ಟಿದೆ. ಅರೌಂಡ್ 2 o'clock ಹಂಗೆ ನಮಗೆ ಐಕೇರಿಂದ ಕಾಲ್ ಬಂತು, ಲೈಕ್ ಬ್ಯಾಟ್ರಿ ಸ್ಟಾಕ್ ಇದೆ, ನೀವು ಬಂದು ರಿಪ್ಲೇಸ್ ಮಾಡಿಸ್ಬೋದು ಅಂತ. ಸೊ ಹಾಗೆ ನಾವು ಎಲಿಮೆಂಟ್ಸ್ ಮಾಲಿಗೆ ಬಂದ್ವಿ. ಫಸ್ಟ್ ಕೇಳಿದೆ ಆ್ಯಪಲ್ ಐ ಡಿ ಆ್ಯಂಡ್ ಪಾಸ್ವರ್ಡ್. ನನಗಂತೂ ಪಾಸ್ವರ್ಡ್ ನೆನಪಿಲ್ಲ, ಆ್ಯಪಲ್ ಐ ಡಿ ಅಷ್ಟೇ ನೆನಪಿತ್ತು. ಯಾಕಂದರೆ ತುಂಬ ದಿನ ಆಗಿತ್ತು ನಾನು ಪಾಸ್ವರ್ಡ್ ರೀಸೆಟ್ ಮಾಡಿ. ಸೊ ಹಾಗಾಗಿ ನಾನು ನೆನಪಿಲ್ಲ ಅಂತ ಹೇಳಿದೆ. ಅವ್ರು ಹೇಳಿದ್ರು ಅದನ್ನು ರೀಸೆಟ್ ಮಾಡೋಕ್ಕೆ 1 hour ಸೆಕ್ಯೂರಿಟಿ ಡಿಲೇ ಇರುತ್ತೆ, ಅದಾದಮೇಲೆ ನಾವು ಪಾಸ್ವರ್ಡ್ ರೀಸೆಟ್ ಮಾಡೋಕ್ಕಾಗೋದು. ಅದರ್ವೈಸ್ ನೀವು ಐಫೋನ್ ಸಪೋರ್ಟಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದರು. ಅವ್ರು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ನಾವು 2 to 3 days ವೆಯ್ಟ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ರೀಸೆಟ್ ಮಾಡೋಕ್ಕೆ ಫ್ರಮ್ ಐಫೋನ್ ಸಪೋರ್ಟ್ ಎಂಡ್. ಸೊ ಹಾಗಾಗಿ 1 hour ನಾವು ಸೆಕ್ಯೂರಿಟಿ ಡಿಲೇ ವೆಯ್ಟ್ ಮಾಡಿ ಚಾರ್ಜಲ್ಲೇ ಕನೆಕ್ಟ್ ಮಾಡ್ಕೊಂಡಿದ್ದು. ಅಂತೂ ಇಂತೂ ಪಾಸ್ವರ್ಡ್ ರೀಸೆಟ್ ಮಾಡಿದ್ವಿ. ಪಾಸ್ವರ್ಡ್ ರೀಸೆಟ್ ಮಾಡಾದಮೇಲೆ ಆಲ್ರೆಡಿ ಟೈಮ್ ಬಂದು 6 o'clock ಆಗಿಬಿಟ್ಟಿತ್ತು. ಸೊ ಅವ್ರು ಹೇಳಿದ್ರು ನನಗೆ 3 to 4 hours ಬೇಕಾಗುತ್ತೆ, ಬಟ್ ಐಫೋನ್ ಸ್ಟೋರು 7 o'clock ಎಲ್ಲ ಕ್ಲೋಸ್ ಆಗುತ್ತೆ, ಸೊ ಇವತ್ತಾಗಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾವು ಇವತ್ತು ಐಫೋನ್ನ ಅಲ್ಲೇ ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಮತ್ತು ಒಂದು ಸ್ವಲ್ಪ ಡ್ಯಾಮೇಜ್ ಕೂಡ ಆಗಿತ್ತು ಫೋನು, ಹಾಗಾಗಿ ಅವರು ಸೆಲ್ಫ್ ಡಿಕ್ಲರೇಷನ್ ಕೂಡ ತೊಗೊಂಡ್ರು. ಸೊ ನಾಳೆ ರೆಡಿ ಆದಮೇಲೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಂದು ಕಲೆಕ್ಟ್ ಮಾಡ್ಕೋಬೇಕು. ಮಾಲಲ್ಲಿ ಕ್ರಿಸ್ಮಸ್ಗೆಲ್ಲ ಫುಲ್ ರೆಡಿ ಮಾಡಿದರು. ಸೊ ಹಾಗಾಗಿ ನಾನು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ. ನಮ್ಮ ಪಾಪ ಫೋಟೋ ಕೂಡ ತೆಗೆದು ಆ್ಯಡ್ ಮಾಡ್ತೀನಿ ನೋಡಿ. ಪಲ್ಲು ಮತ್ತು ಶಮಂತ್ರನೂ ಕೂಡ ಬಂದವರು ಸ್ವಲ್ಪ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಪಾಪನ ಆಟ ಆಡ್ಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಬಂದ್ವಿ. ಅವ್ನು ಕಾರಲ್ಲಿ ಕುತ್ಕೋಬೇಕು ಅಂತ ಹೇಳ್ದೆ. ಕಾರಲ್ಲಿ ಕುತ್ಕೊಂಡಿದ್ದ ತಕ್ಷಣ ಒಂದೇ ರೋಣಿಗೆ ಹಾಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಹಾಗಾಗಿ ಮತ್ತೆ ನಾವು ಲಂಡನ್ ಬಸ್ಸಿಗೆ ಬಂದ್ವಿ. ಇಲ್ಲಿ ನೋಡಿ ಹೇಗೆ ನೋಡ್ತಾ ಇದ್ದಾನೆ ಅಂತ. ಅವನಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಸ್ವಲ್ಪ ಡಲ್ಲಾಗಿದ್ದಾನೆ, ಬಟ್ ಎಂಜಾಯ್ ಮಾಡ್ದ. ಟೈಮ್ ಆಲ್ರೆಡಿ 7 o'clock ಆಗಿತ್ತು. ಸೊ ಅಲ್ಲಿಂದ ನಾವು ಕೂಡ ಹೊರಟು ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಯಪ್ಪ ಬಂತು ತನಿ ಬಟ್ಟೆ ಮೇಲೆ ಬಂತು ಯಪ್ಪ ಊಟ ಕೊಡ್ತಿದ್ಯಾ? ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.